ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಫ್ರೆಂಡ್ಸ್. ಸೊ ಈ ವಿಡಿಯೋದಲ್ಲಿ ನಾವು ಯೂರೇಟರ್ ಬಗ್ಗೆ ಡಿಸ್ಕಸ್ ಮಾಡೋಣ. ಸೊ ಪ್ರೀವಿಯಸ್ ವಿಡಿಯೋದಲ್ಲಿ ನಾವು ಕಿಡ್ನಿ ಮತ್ತು ನೆಬ್ರಾನ್ ಬಗ್ಗೆ ಡಿಸ್ಕಸ್ ಮಾಡಿವಿ. ಸೊ ಇದರಲ್ಲಿ ನಾವು ಯೂರೇಟರ್ ಬಗ್ಗೆ ಸ್ಟ್ರಕ್ಚರ್ ಆ್ಯಂಡ್ ಇದರ ಫಂಕ್ಷನ್ ಯಾವ ಥರ ಇರುತ್ತೆ ಪ್ರತಿಯೊಂದನ್ನು ನಾವು ನೋಡೋಣ. ಓಕೆ, ಸೊ ಇದೇನಿದೆ ಕಿಡ್ನಿ, ಲೆಫ್ಟ್ ಕಿಡ್ನಿ, ರೈಟ್ ಕಿಡ್ನಿ. ಓಕೆ, ಸೊ ಲೆಫ್ಟ್ ಕಿಡ್ನಿಯಿಂದ ಲೆಫ್ಟ್ ಯೂರೇಟರ್ ಬರುತ್ತೆ, ರೈಟ್ ಕಿಡ್ನಿಯಿಂದ ರೈಟ್ ಯೂರೇಟರ್ ಬರುತ್ತೆ. ಓಕೆ, ಸೊ ಇದರ ಕೆಲಸ ಏನಿದೆ, ಯೂರಿನ್ ಆಲ್ರೆಡಿ ಪ್ರೊಡ್ಯೂಸ್ ಆಗಿದೆ ಕಿಡ್ನಿ ಒಳಗಡೆ. ಓಕೆ, ಯೂರಿನ್ ಈಸ್ ಪ್ರೊಡ್ಯೂಸ್ಡ್ ಇನ್ ದಿ ಕಿಡ್ನಿ. ಸೊ ಆ ಯೂರಿನನ್ನು ಟ್ರಾನ್ಸ್ಪೋರ್ಟ್ ಮಾಡೋ ಕೆಲಸ ಯಾರ್ದಿದೆ, ಯೂರೇಟರ್. ಓಕೆ, ಸೊ ಕಿಡ್ನಿಯಿಂದ ಬ್ಲಾಡರ್ ತನಕ ಏನು ಮಾಡ್ತಾ ಇದೆ, ಇದು ಯೂರಿನನ್ನು ಟ್ರಾನ್ಸ್ಪೋರ್ಟ್ ಮಾಡ್ತಾ ಇದೆ. ಸೊ ನೋಡೋಣ ಏನೇನಿದೆ ಅಂತ. ಓಕೆ, ಸೊ ಯೂರೇಟರ್, ಸೊ ಡೆಫಿನೇಷನ್ ನಾವು ನೋಡಿದರೆ ಇಟ್ ಈಸ್ ಅ ಮಸ್ಕುಲಾರ್ ಟ್ಯೂಬ್. ಹೌದು ಸರ್, ಏನಿದೆ, ಮಸ್ಕ್ಯುಲಾರ್ ಟ್ಯೂಬ್ ಇದೆ, ರೆಸ್ಪಾನ್ಸಿಬಲ್ ಫಾರ್ ಟ್ರಾನ್ಸ್ಪೋರ್ಟಿಂಗ್ ಯೂರಿನ್ ಫ್ರಮ್ ರೀನಲ್ ಪೆಲ್ವಿಸ್ ಟು ಯೂರಿನರಿ ಬ್ಲಾಡರ್. ಹೌದು ಸರ್, ರೀನಲ್ ಪೆಲ್ವಿಸ್ ಅಂದರೆ ರೀನಲ್ ಪೆಲ್ವಿಸ್ ಇಸ್ ದ ಪಾರ್ಟ್ ಆಫ್ ಅ ಕಿಡ್ನಿ. ಓಕೆ, ಇಟ್ ಈಸ್ ಅ ಪಾರ್ಟ್ ಆಫ್ ಅ ಕಿಡ್ನಿ. ಸೊ ಇದು ಏನು ಮಾಡ್ತಾ ಇದೆ, ಕಿಡ್ನಿಯಿಂದ ಯೂರಿನರಿ ಬ್ಲಾಡರ್ ತನಕ ಏನು ಮಾಡ್ತಾ ಇದೆ, ಯೂರಿನನ್ನು ಟ್ರಾನ್ಸ್ಪೋರ್ಟ್ ಮಾಡ್ತಾ ಇದೆ. ಓಕೆ, ಸೊ ಇಟ್ ಈಸ್ ಅ ಮಸ್ಕ್ಯುಲಾರ್ ಟ್ಯೂಬ್. ಹೌದು ಸರ್, ಇದೇನಿದೆ ಮಸ್ಕ್ಯುಲಾರ್ ಟ್ಯೂಬ್ ಇದೆ, ರೆಸ್ಪಾನ್ಸಿಬಲ್ ಫಾರ್ ಟ್ರಾನ್ಸ್ಪೋರ್ಟಿಂಗ್ ಯೂರಿನ್. ಇದು ಏನು ಮಾಡುತ್ತೆ, ಯೂರಿನನ್ನು ಟ್ರಾನ್ಸ್ಪೋರ್ಟ್ ಮಾಡುತ್ತೆ ಫ್ರಮ್ ರೀನಲ್ ಪೆಲ್ವಿಸ್ ಟು ಯೂರಿನರಿ ಬ್ಲಾಡರ್. ಓಕೆ, ಸೊ ನಾವಿಲ್ಲಿ ನೋಡಿದಾಗ ಸೊ ಇವೇನಿದ್ದಾವೆ, ಮೈನರ್ ಕೆಲಿಸಿಸ್. ಓಕೆ, ಸೊ ಮೈನರ್ ಕೆಲಿಸಿಸ್, ಓಕೆ, ಸೊ ಮೈನರ್ ಕೆಲಿಸಿಸ್ ಮೀಟ್ ಆದಾಗ ಏನಾಗುತ್ತೆ, ಮೇಜರ್ ಕೆಲಿಸಿಸ್ ಆಗುತ್ತೆ. ಓಕೆ, ಸೊ ಇಲ್ಲೇನಾಯಿತು, ಮೇಜರ್ ಕೆಲಿಸಿಸ್ ಎಲ್ಲ ಜಾಯಿನ್ ಆದಾಗ ಏನಾಗಿದೆ, ಇಲ್ಲಿ ರೀನಲ್ ಪೆಲ್ವಿಸ್ ಆಗಿದೆ. ಓಕೆ, ಏನಾಗಿದೆ, ರೀನಲ್ ಪೆಲ್ವಿಸ್ ಆಗಿದೆ. ಸೊ ರೀನಲ್ ಪೆಲ್ವಿಸ್ ಇದೇನಿದೆ, ರೀನಲ್ ಪೆಲ್ವಿಸ್ ಆ್ಯಂಡ್ ದಿಸ್ ಈಸ್ ದ ಹೀಲಮ್ ಆಫ್ ದಿ ಕಿಡ್ನಿ. ಏನಿದೆ, ಇದು ಹೀಲಮ್ ಆಫ್ ದಿ ಕಿಡ್ನಿ ಅಥವಾ ಡೋರ್ ಆಫ್ ದಿ ಕಿಡ್ನಿ ಅಂತ ನಾವು ಹೇಳ್ತೀವಿ. ಓಕೆ, ಸೊ ಹೀಲಮ್ ಆಫ್ ದಿ ಕಿಡ್ನಿ. ಸೊ ಈ ಪ್ಲೇಸಲ್ಲಿ ಏನು ಸ್ಟಾರ್ಟ್ ಆಗಿದೆ, ಯೂರೇಟರ್ ಸ್ಟಾರ್ಟ್ ಆಗಿದೆ. ಓಕೆ, ಸೊ ಏನು ಮಾಡುತ್ತೆ ಇದು, ರೀನಲ್ ಪೆಲ್ವಿಸಿಂದ ಯೂರಿನರಿ ಬ್ಲಾಡರ್ ತನಕ ಏನು ಮಾಡ್ತಾ ಇದೆ, ಇದು ಯೂರಿನನ್ನು ಟ್ರಾನ್ಸ್ಪೋರ್ಟ್ ಮಾಡ್ತಾ ಇದೆ. ಓಕೆ, ಈಚ್ ಪರ್ಸನ್ ಟಿಪಿಕಲಿ ಹ್ಯಾಸ್ 2 ಯೂರೇಟರ್. ಹೌದು ಸರ್, ಏನು ಪ್ರತಿಯೊಂದು ವ್ಯಕ್ತಿ ಹತ್ರ ಏನಿರುತ್ತೆ, 2 ಯೂರೇಟರ್ಸ್ ಇರ್ತವೆ, ಲೆಫ್ಟ್ ಕಿಡ್ನಿಗೊಂದು, ರೈಟ್ ಕಿಡ್ನಿಗೊಂದು. ಓಕೆ, ಸೊ ಲೆಂತ್ ನಾವು ನೋಡಿದರೆ 25 to 30 ಸೆಂಟಿಮೀಟರ್ ಲೆಂತ್ ಇರುತ್ತೆ. ಡಯಾಮೀಟರ್ ನಾವು ನೋಡಿದ್ರೆ 3 to 4 mm ಅಷ್ಟು ಡಯಾಮೀಟರ್ ಇರುತ್ತೆ. ಬಟ್ ಇಟ್ ಕ್ಯಾನ್ ಡೈಲೇಟ್, ಇದು ಡೈಲೇಟ್ ಕೂಡ ಆಗಬಹುದು 5 to 8 mm ತನಕ. ಓಕೆ, ಸೊ ಡಯಾಮೀಟರ್ ನೋಡಿದರೆ 3 to 4 mm ಇರುತ್ತೆ ಆ್ಯಂಡ್ ಇದು ಡೈಲೇಟ್ ಆಗ್ಬೋದು 5 to 8 mm ಅಷ್ಟಿದು ಡೈಲೇಟ್ ಆಗ್ಬೋದು. ಓಕೆ, ಲೆಂತ್ 25 to 30 ಸೆಂಟಿಮೀಟರ್, ಡಯಾಮೀಟರ್ ನೋಡಿದರೆ 3 to 4 mm ಇರುತ್ತೆ. ಓಕೆ, ಸೊ ನೆಕ್ಸ್ಟ್ ಲೊಕೇಶನ್. ಓಕೆ, ಸೊ ಲೊಕೇಶನ್ ಇದು ಎಲ್ಲಿದೆ ಸರ್, ಇದು ಸ್ಟಾರ್ಟ್ ಆಗೋದು ರೀನಲ್ ಪೆಲ್ವಿಸ್ ಹತ್ರ ಸ್ಟಾರ್ಟ್ ಆಗುತ್ತೆ. ಓಕೆ, ಸೊ ರೀನಲ್ ಪೆಲ್ವಿಸ್ ಹತ್ರ ಇದು ಸ್ಟಾರ್ಟ್ ಆಗುತ್ತೆ. ಓಕೆ, ಅದನ್ನು ನಾವು ಏನಂತ ಹೇಳ್ತೀವಿ, ಯೂರೇಟರೋ ಪೆಲ್ವಿಕ್ ಜಂಕ್ಷನ್. ಏನಂತ ಹೇಳ್ತೀವಿ, ಯೂರೇಟರ್ ಪೆಲ್ವಿಕ್ ಜಂಕ್ಷನ್. ಓಕೆ, ಯೂರೇಟರೋ ಪೆಲ್ವಿಕ್ ಜಂಕ್ಷನ್ ಹತ್ರ ಇದು ಸ್ಟಾರ್ಟ್ ಆಗುತ್ತೆ. ಓಕೆ, ಸೊ ಯೂರೇಟರೋ ಪೆಲ್ವಿಕ್ ಜಂಕ್ಷನ್ ಅಂದರೆ ರೀನಲ್ ಪೆಲ್ವಿಸ್ ಇದೆಯಲ್ಲ, ರೀನಲ್ ಪೆಲ್ವಿಸ್ ಮತ್ತು ಯೂರೇಟರ್ ಮೀಟ್ ಆಗೋ ಪ್ಲೇಸಿಗೆ ನಾವು ಏನಂತೀವಿ, ಯೂರೇಟರೋ ಪೆಲ್ವಿಕ್ ಜಂಕ್ಷನ್ ಅಂತ ನಾವು ಹೇಳ್ತೀವಿ. ಓಕೆ, ನೆಕ್ಸ್ಟ್ ಕೋರ್ಸ್ ನಾವು ನೋಡಿದರೆ ಇಟ್ ಈಸ್ ರೆಟ್ರೋಪೆರಿಟೋನಿಯಲ್. ಇದು ಏನಿದೆ ಸರ್, ರೆಟ್ರೋಪೆರಿಟೋನಿಯಲ್ಲಿ ಕೆಳಗಡೆ ಹೋಗುತ್ತೆ, ಅಂದರೆ ಜಸ್ಟ್ ನಮ್ಮ ಪೆರಿಟೋನಿಯಲ್ ಕ್ಯಾವಿಟಿ ಇದೆಯಲ್ಲ ಅದ್ರ ಹಿಂದ್ಗಡೆ, ಬಿಹೈಂಡ್ ದಿ ಪೆರಿಟೋನಿಯಂ. ಓಕೆ, ಸೊ ಇದೇನು ಮಾಡುತ್ತೆ, ಬಿಹೈಂಡ್ ದಿ ಪೆರಿಟೋನಿಯಂ ಹೋಗುತ್ತೆ, ಅದಕ್ಕೋಸ್ಕರ ರೆಟ್ರೋಪೆರಿಟೋನಿಯಂ ಅಂತ ಹೇಳ್ತೀವಿ. ಸೊ ಕಿಡ್ನಿ ಆಲ್ಸೋ ಏನಿತ್ತು, ಇಟ್ ಈಸ್ ಅ ರೆಟ್ರೋಪೆರಿಟೋನಿಯಲ್ ಆರ್ಗನ್ ಅಂತ ಹೇಳಿದ್ದೀವಿ. ಓಕೆ, ಸೊ ಎಂಡ್ ಎಲ್ಲಾಗುತ್ತೆ ಸರ್ ಅಂತ ಕೇಳಿದಾಗ ಪೋಸ್ಟೀರೋ ಲ್ಯಾಟ್ರಲ್ ವಾಲ್ ಆಫ್ ದಿ ಬ್ಲಾಡರ್. ಪೋಸ್ಟೀರೋ ಲ್ಯಾಟ್ರಲ್ ವಾಲ್ ಆಫ್ ದಿ ಬ್ಲಾಡರ್ ಅಂದರೆ ಬ್ಲಾಡರ್ ಇದೆಯಲ್ಲ ಅದ್ರ ಪೋಸ್ಟೀರಿಯರ್ ವಾಲ್ ಅಂದರೆ ಹಿಂದ್ಗಡೆ, ಬ್ಯಾಕ್ ಸೈಡ್ ಆಫ್ ದಿ ಬ್ಲಾಡರ್ ಏನಾಗುತ್ತೆ, ಯೂರೇಟರ್ ಎಂಡ್ ಆಗುತ್ತೆ. ಓಕೆ, ಅದನ್ನು ನಾವು ಏನಂತ ಹೇಳ್ತೀವಿ, ಯೂರೇಟರೋ ವೆಸೈಕಲ್ ಜಂಕ್ಷನ್. ಓಕೆ, ಯೂರೇಟರೋ ಮೀನ್ಸ್ ಯೂರೇಟರ್. ಓಕೆ, ಸೊ ಯೂರೇಟರೋ ಅಂದರೆ ಏನು, ಯೂರೇಟರ್. ಓಕೆ, ವೆಸೈಕಲ್ ಮೀನ್ಸ್ ಬ್ಲಾಡರ್.
ಬ್ಲಾಡರ್. ಓಕೆ, ಸೊ ಯೂರೇಟರು ವೆಸೈಕಲ್ ಜಂಕ್ಷನ್ ಅಂದರೆ ಯೂರೇಟರ್ ಮತ್ತು ಬ್ಲಾಡರ್ ಮೀಟ್ ಆಗೋ ಪಾಯಿಂಟನ್ನು ನಾವು ಯೂರೇಟರು ವೆಸೈಕಲ್ ಜಂಕ್ಷನ್ ಅಂತ ಹೇಳ್ತೀವಿ. ಸರ್ ಸ್ಟಾರ್ಟ್ ಎಲ್ಲಾಗಿತ್ತು? ಯೂರೇಟರು ಪೆಲ್ವಿಕ್ ಜಂಕ್ಷನ್ ಅಂದರೆ ರೀನಲ್ ಪೆಲ್ವಿಸ್ ಹತ್ರ ಸ್ಟಾರ್ಟ್ ಆಗಿತ್ತು, ಎಂಡ್ ಎಲ್ಲಾಗ್ತಾಯಿದೆ ಬ್ಲಾಡರ್ ಹತ್ರ ಆಗ್ತಾಯಿದೆ ಸರ್. ಎಲ್ಲಾಗ್ತಾಯಿದೆ ಬ್ಲಾಡರ್ ಹತ್ರ. ಅದನ್ನು ನಾವು ಯೂರೇಟರು ವೆಸೈಕಲ್ ಜಂಕ್ಷನ್ ಅಂತ ಹೇಳ್ತೀವಿ. ಸೊ ಐ ಥಿಂಕ್ ನಿಮಗೆ ಲೊಕೇಶನ್ ಅರ್ಥ ಆಗಿರಬಹುದು. ನೆಕ್ಸ್ಟ್ ನಾವು ನೋಡೋಣ ಪಾರ್ಟ್ಸ್ ಆಫ್ ಯೂರೇಟರ್. ಓಕೆ, ಸೊ ಯೂರೇಟರ್ ಒಳಗಡೆ ಪಾರ್ಟ್ಸ್ ನೋಡಿದಾಗ ದೇರ್ ಆರ್ 3 ಪಾರ್ಟ್ಸ್ ಅಂತ ಹೇಳ್ತೀವಿ. ಓಕೆ, ಸೊ 3 ಪಾರ್ಟ್ಸ್ ಅಂತ ಹೇಳ್ತೀವಿ. ಅಬ್ಡಾಮಿನಲ್ ಪಾರ್ಟ್, ಪೆಲ್ವಿಕ್ ಪಾರ್ಟ್ ಆ್ಯಂಡ್ ಇಂಟ್ರಾಮ್ಯೂರಲ್ ಪಾರ್ಟ್ ಅಂತ ಹೇಳ್ತೀವಿ. ಓಕೆ, ಸೊ ಅಬ್ಡಾಮಿನಲ್ ಪಾರ್ಟ್ ಅಂದರೆ ಎಲ್ಲಿಂದ ಎಲ್ಲಿ ತನಕ ಇರ್ತದೆ ಸರ್? ರೀನಲ್ ಪೆಲ್ವಿಸ್ ಟು ರೀನಲ್ ಬ್ರಿಮ್. ಓಕೆ, ಸೊ ರೀನಲ್ ಪೆಲ್ವಿಸ್ ಅಂದರೆ ಇಲ್ಲಿ ಮೇಲ್ಗಡೆ ಸ್ಟಾರ್ಟ್ ಆಗಿದೆ ಸರ್. ಅದರಿಂದ ರೀನಲ್ ಬ್ರಿಮ್ತನ ಅಂದರೆ ಇದು ಪೆಲ್ವಿಸ್ ಇರುತ್ತೆ ಅಲ್ಲ, ಸೊ ಪೆಲ್ವಿಸ್ ಇರುತ್ತೆ, ಪೆಲ್ವಿಸ್. ಸೊ ದಿಸ್ ಈಸ್ ರೈಟ್. ಓಕೆ, ಸೊ ಇದೇನಿದೆ ಪೆಲ್ವಿಸ್ ಇದೆ ಅಂತ ಅಂದ್ಕೊಳ್ಳೋಣ. ಸೊ ಪೆಲ್ವಿಸ್ ಒಳಗಡೆ ಏನಿರುತ್ತೆ? ದಿಸ್ ಈಸ್ ಸ್ಯಾಕ್ರಮ್, ಕಾಕ್ಸಿಕ್ಸ್, ಹಿಪ್ ಬೋನ್. ಓಕೆ, ಸೊ ಏನಿದೆ ಸ್ಯಾಕ್ರಮ್, ಕಾಕ್ಸಿಕ್ಸ್ ಮತ್ತು ಹಿಪ್ ಬೋನ್ ಇಲ್ಲಿದ್ದಾವೆ. ಸೊ ಇಲ್ಲಿರುತ್ತೆ ಒಂದು ಇನ್ಲೆಟ್, ಎಂಟರ್ ಆಗೋ ಪಾಯಿಂಟ್. ಪೆಲ್ವಿಸ್ ಒಳಗಡೆ ಎಂಟರ್ ಆಗೋ ಪಾಯಿಂಟನ್ನು ಇನ್ಲೆಟ್ ಅಂತ ಹೇಳ್ತೀವಿ. ಮಿಡಲ್ ಇರೋದು ಕ್ಯಾವಿಟಿ ಅಂತ ಹೇಳ್ತೀವಿ. ಓಕೆ, ಸೊ ಕೆಳಗಡೆ ಇರೋದು ಔಟ್ಲೆಟ್. ಏನೇನಿದ್ದಾವೆ ಇಲ್ಲಿ? ಇನ್ಲೆಟ್, ಕ್ಯಾವಿಟಿ, ಔಟ್ಲೆಟ್. ಓಕೆ, ಸೊ ಇದನ್ನು ಔಟ್ಲೆಟ್ ಅಂತ ಹೇಳ್ತೀವಿ. ಮಿಡಲ್ ಇರೋದು ಕ್ಯಾವಿಟಿ, ಮೇಲ್ಗಡೆ ಇರೋದು ಇನ್ಲೆಟ್. ಓಕೆ, ಸೊ ಇಲ್ಲಿ ಏನಾಗುತ್ತೆ? ಪೆಲ್ವಿಕ್ ಬ್ರಿಮ್, ಇನ್ಲೆಟನ್ನು ನಾವು ಬ್ರಿಮ್ ಅಂತ ಹೇಳ್ತೀವಿ. ಇನ್ಲೆಟನ್ನು ನಾವು ಏನಂತ ಹೇಳ್ತೀವಿ? ಬ್ರಿಮ್. ಓಕೆ, ಸೊ ಇನ್ಲೆಟನ್ನು ನಾವು ಬ್ರಿಮ್ ಅಂತ ಹೇಳ್ತೀವಿ. ಸೊ ನೆನ್ಪು ಮಾಡಬೇಕು, ಪೆಲ್ವಿಸ್ ಒಳಗಡೆ ಪೆಲ್ವಿಕ್ ಬೋನ್ ಇದೆಯಲ್ಲ, ಪೆಲ್ವಿಸ್ ಒಳಗಡೆ ಎಂಟರ್ ಆಗೋ ಪಾಯಿಂಟನ್ನು ನಾವು ಬ್ರಿಮ್ ಅಂತ ಹೇಳ್ತೀವಿ. ಓಕೆ, ಎಕ್ಸಿಟ್ ಆಗೋ ಪಾಯಿಂಟನ್ನು ಔಟ್ಲೆಟ್ ಅಂತ ಹೇಳ್ತೀವಿ. ಮಿಡಲ್ ಇರೋದು ಕ್ಯಾವಿಟಿ. ಓಕೆ, ಸೊ ನಾವಿಲ್ಲಿ ನೋಡಿದಾಗ ರೀನಲ್ ಪೆಲ್ವಿಸಿಂದ ಪೆಲ್ವಿಕ್ ಬ್ರಿಮ್ತನ. ಓಕೆ, ರೀನಲ್ ಪೆಲ್ವಿಸಿಂದ ಪೆಲ್ವಿಕ್ ಬ್ರಿಮ್ತನ ಇರೋ ಪಾರ್ಟ್ ಏನು? ಅಬ್ಡಾಮಿನಲ್ ಪಾರ್ಟ್. ಓಕೆ, ಇದರಿಂದ ಅಬ್ಡಾಮಿನಲ್ ಪಾರ್ಟ್ ಇದೆ. ನಾವಿಲ್ಲಿ ನೋಡ್ಬೋದು ಅಬ್ಡಾಮಿನಲ್ ಪಾರ್ಟ್ ಎಲ್ಲಿ ಸ್ಟಾರ್ಟ್ ಆಗ್ತಾಯಿದೆ ಸರ್? ರೀನಲ್ ಪೆಲ್ವಿಸ್ ಹತ್ರ ಸ್ಟಾರ್ಟ್ ಆಗ್ತಾಯಿದೆ. ಎಂಡ್ ಎಲ್ಲ ಆಗ್ತಾಯಿದೆ ಸರ್? ಇದು ಪೆಲ್ವಿಕ್ ಬ್ರಿಮ್ ಹತ್ರ ಎಂಡ್ ಆಗ್ತಾಯಿದೆ. ಓಕೆ, ಸೊ ಈ ಪಾರ್ಟನ್ನು ನಾವು ಏನಂತ ಹೇಳ್ತೀವಿ? ಅಬ್ಡಾಮಿನಲ್ ಪಾರ್ಟ್ ಅಂತ ಹೇಳ್ತೀವಿ ಸರ್. 12 to 15 ಸೆಂಟಿಮೀಟರ್ ಇರುತ್ತೆ ಇದು. ಓಕೆ, ಸೊ ಪೆಲ್ವಿಕ್ ಪಾರ್ಟ್ ಎಷ್ಟಿರುತ್ತೆ ಸರ್? ಪೆಲ್ವಿಕ್ ಬ್ರಿಮ್ ಹತ್ರ ಸ್ಟಾರ್ಟ್ ಆಗುತ್ತೆ ಆ್ಯಂಡ್ ಬ್ಲಾಡರ್ ವಾಲ್ ತನಕ ಹೋಗುತ್ತೆ. ಓಕೆ, ಸೊ ಪೆಲ್ವಿಕ್ ಬ್ರಿಮ್ ಅಂದರೆ ಇಲ್ಲಿ ಸರ್. ಓಕೆ, ಬ್ರಿಮ್ ಅಂದರೆ ಇಲ್ಲಿ. ಸೊ ಇಲ್ಲಿಂದ ಬ್ಲಾಡರ್ ವಾಲ್ ತನಕ ಏನು ಬರ್ತಾ ಇದೆಯಲ್ಲ, ಅದು ಏನಿದೆ? ಪೆಲ್ವಿಕ್ ಪಾರ್ಟ್ ಆಫ್ ದಿ ಯೂರೇಟರ್. ಕನ್ಫ್ಯೂಸ್ ಆಗಬಾರ್ದು, ಮೇಲ್ಗಡೆ ಕೂಡ ರೀನಲ್ ಪೆಲ್ವಿಸ್ ಇದೆ. ಓಕೆ, ಸೊ ಇದು ಪೆಲ್ವಿಕ್ ಬೋನ್ ಇದೆ. ಓಕೆ, ಸೊ ಇದೇನು? ಪೆಲ್ವಿಕ್ ಪಾರ್ಟ್ ಆಫ್ ದಿ ಯೂರೇಟರ್. ಸೊ ಪೆಲ್ವಿಕ್ ಪಾರ್ಟ್ ಆಫ್ ದಿ ಯೂರೇಟರ್ ಎಲ್ಲಿಂದ ಎಲ್ಲಿಗೆ ತನಕ ಇರುತ್ತೆ ಸರ್? ಇದು ಬ್ರಿಮ್ಮಿಂದ ಬ್ಲಾಡರ್ ತನಕ ಇರೋ ಪೋರ್ಷನನ್ನು ಏನಂತ ಹೇಳ್ತೀವಿ? ಪೆಲ್ವಿಕ್ ಪಾರ್ಟ್ ಅಂತ ಹೇಳ್ತೀವಿ. 10 to 13 ಸೆಂಟಿಮೀಟರ್ ಇರುತ್ತೆ. ಓಕೆ, ಸೊ ಐ ಥಿಂಕ್ ನಿಮ್ಗೆ ಅರ್ಥ ಆಗ್ತಾ ಇದೆ. ಸೊ ಲಾಸ್ಟ್ ಇರೋದು ಇಂಟ್ರಾಮ್ಯೂರಲ್ ಪಾರ್ಟ್ ವಿತಿನ್ ದಿ ಬ್ಲಾಡರ್ ವಾಲ್ 1 to 1.5 ಸೆಂಟಿಮೀಟರ್ ಇರುತ್ತೆ. ಓಕೆ, ಸೊ ನಾವಿಲ್ಲಿ ಬ್ಲಾಡರ್ ಡಯಾಗ್ರಾಮ್ ಹಾಕಿದಾಗ ಓಕೆ, ಸೊ ಇದು ಬ್ಲಾಡರ್ ಇದೆ, ಥಿಕ್ ವಾಲ್ ಬ್ಲಾಡರ್ ಇದೆ. ಓಕೆ, ಸೊ ಇದ್ರ ಒಳಗೆ ಏನಾಗುತ್ತೆ? ಓಕೆ, ನಾವಿಲ್ಲಿ ನೋಡ್ಬೋದು, ಇಲ್ಲೇನಾಗಿದೆ? ಬ್ಲಾಡರ್ ವಾಲ್ ಒಳಗಡೆ ಸ್ವಲ್ಪ ಪಾರ್ಟ್ ಇಲ್ಲಿ ನಮಗೆ ಕಾಣಿಸ್ತಾ ಇದೆ. ಬ್ಲಾಡರ್ ವಾಲ್ ಒಳಗಡೆ ನಮಗೆ ಸ್ವಲ್ಪ ಪಾರ್ಟ್ ಕಾಣಿಸ್ತಾ ಇದೆಯಲ್ಲ, ಈ ಪಾರ್ಟನ್ನು ನಾವು ಇಂಟ್ರಾಮ್ಯೂರಲ್ ಪಾರ್ಟ್ ಅಂತ ಹೇಳ್ತೀವಿ. ಓಕೆ, ಸೊ ದಿಸ್ ಈಸ್ ಬ್ಲಾಡರ್. ಇದು ಬ್ಲಾಡರ್ ಇದೆ ಸರ್. ಮೇಲ್ಗಡೆ ಯೂರೇಟರ್ ಬರ್ತಾ ಇದ್ದಾವೆ. ಓಕೆ, ಸೊ ಯೂರೇಟರ್ ಬಂದು ಬ್ಲಾಡರಿಗೆ ಅಟ್ಯಾಚ್ ಆಗಿದೆ. ಸೊ ಬ್ಲಾಡರ್ ಒಳಗಡೆ ನಮಗೆ ಸ್ವಲ್ಪ ಪಾರ್ಟ್ ಕಾಣಿಸ್ತಾ ಇದೆ. ಓಕೆ, ಬ್ಲಾಡರ್ ವಾಲ್ ಒಳಗಡೆ ನಮಗೆ ಸ್ವಲ್ಪ ಪಾರ್ಟ್ ಕಾಣಿಸ್ತಾ ಇದೆ. ಅದು ಏನಿದೆ? ದಟ್ ಈಸ್ ಅವರ್ ಇಂಟ್ರಾಮ್ಯೂರಲ್ ಪಾರ್ಟ್.
ಓಕೆ. ಸೊ 3 ಪಾರ್ಟ್ಸ್ ಇರ್ತವೆ ಇಲ್ಲಿ: ಅಬ್ಡಾಮಿನಲ್ ಪಾರ್ಟ್, ಪೆಲ್ವಿಕ್ ಪಾರ್ಟ್, ಇಂಟ್ರಾ ಮ್ಯೂರಲ್ ಪಾರ್ಟ್. ಅಬ್ಡಾಮಿನಲ್ ಪಾರ್ಟ್ ಸ್ಟಾರ್ಟ್ ಎಲ್ಲಾಗುತ್ತೆ ಸರ್? ರೀನಲ್ ಪೆಲ್ವಿಸ್ ಹತ್ರ ಸ್ಟಾರ್ಟ್ ಆಗುತ್ತೆ, ಪೆಲ್ವಿಕ್ ಬ್ರಿಮ್ ಹತ್ರ ಎಂಡ್ ಆಗುತ್ತೆ. 12 to 15 ಸೆಂಟಿಮೀಟರ್ ಇರುತ್ತೆ. ಪೆಲ್ವಿಕ್ ಪಾರ್ಟ್ ನಾವು ನೋಡಿದಾಗ ಪೆಲ್ವಿಕ್ ಬ್ರಿಮ್ ಇಂದ ಸ್ಟಾರ್ಟ್ ಆಗುತ್ತೆ, ಬ್ಲಾಡರ್ ತನಕ ಎಂಡ್ ಆಗುತ್ತೆ. ಓಕೆ. ಸೊ 10 to 13 ಸೆಂಟಿಮೀಟರ್. ಇಂಟ್ರಾಮ್ಯೂರಲ್ ಪಾರ್ಟ್ ನಾವು ನೋಡಿದಾಗ ವಿತಿನ್ ದಿ ಬ್ಲಾಡರ್ ವಾಲ್ ಒಳಗಡೆ ನಮಗೆ ಸ್ವಲ್ಪ ಪಾರ್ಟ್ ಕಾಣಿಸ್ತಾ ಇದೆ, ಅದನ್ನು ನಾವು ಏನಂತ ಹೇಳ್ತೀವಿ? ಇಂಟ್ರಾಮ್ಯೂರಲ್ ಪಾರ್ಟ್ ಅಂತ ಹೇಳ್ತೀವಿ. 1 to 1.5 ಸೆಂಟಿಮೀಟರ್ ಇರುತ್ತೆ. ಸೊ ಐ ಥಿಂಕ್ ನಿಮಗೆ ಪಾರ್ಟ್ಸ್ ಅರ್ಥ ಆಗಿರ್ಬೋದು. ನೆಕ್ಸ್ಟ್ ನಾವು ನೋಡೋಣ ಕನ್ಸ್ಟ್ರಿಕ್ಷನ್ಸ್ ಆಫ್ ಬ್ಲಾಡ್ ಯೂರೇಟರ್. ಕನ್ಸ್ಟ್ರಿಕ್ಷನ್ಸ್ ಆಫ್ ಯೂರೇಟರ್. ಓಕೆ. ಸೊ ಕನ್ಸ್ಟ್ರಿಕ್ಷನ್ಸ್ ಅಂದರೆ ಏನು? ಸೊ ಯೂರೇಟರ್ ನಮಗೆ ಗೊತ್ತಿದೆ ಸರ್, ಇದರ ಡಯಾಮೀಟರ್ ಎಷ್ಟಿದೆ? 3 to 4 mm. ಸೊ ಇದು ಯೂರೇಟರ್ ಬರ್ತಾ ಇದೆ. ಓಕೆ. ಸೊ ಒಂದೊಂದು ಪ್ಲೇಸಲ್ಲಿ ಏನಾಗಿದೆ, ಯೂರೇಟರ್ ಈ ಥರ ಕನ್ಸ್ಟ್ರಿಕ್ಟ್ ಆಗಿದೆ. ಓಕೆ. ಸೊ ಈ ಥರ ಏನಾಗಿದೆ? ಕನ್ಸ್ಟ್ರಿಕ್ಟ್ ಆಗಿದೆ. ಸೊ ಅದನ್ನು ನಾವು ಏನಂತ ಹೇಳ್ತೀವಿ? ಕನ್ಸ್ಟ್ರಿಕ್ಷನ್ಸ್ ಅಂತ ಹೇಳ್ತೀವಿ. ಇದೇನಿದೆ? ಕನ್ಸ್ಟ್ರಿಕ್ಷನ್. ಸೊ ಈ ಪ್ಲೇಸಲ್ಲಿ ಕಿಡ್ನಿ ಸ್ಟೋನ್ಸ್ ಈಸಿಲಿ ಸ್ಟಕ್ ಆಗಬಹುದು, ಈಸಿಲಿ ಇಲ್ಲಿ ಕಿಡ್ನಿ ಸ್ಟೋನ್ ಸಿಗ್ಬಿಡಬಹುದು. ಸೊ ಐ ಥಿಂಕ್ ನಿಮ್ಗೆ ಅರ್ಥ ಆಗ್ತಾ ಇದೆ. ಓಕೆ. ಸೊ ಕನ್ಸ್ಟ್ರಿಕ್ಷನ್ಸ್ ಇದೆ, ಆ ಪ್ಲೇಸಲ್ಲಿ ಕಿಡ್ನಿ ಸ್ಟೋನ್ ಸಿಗ್ಬಿಡ್ಬಹುದು. ಸೊ ಆ ಪ್ಲೇಸನ್ನು ನಾವು ಕನ್ಸ್ಟ್ರಿಕ್ಷನ್ಸ್ ಅಂತ ಹೇಳ್ತೀವಿ. ಸೊ ನೋಡೋಣ ಏನಾಗಿದೆ. ದೀಸ್ ಆರ್ ನ್ಯಾಚುರಲ್ ನ್ಯಾರೋಯಿಂಗ್ಸ್. ಓಕೆ. ಸೊ ನ್ಯಾಚುರಲಿ ಏನಾಗಿದ್ದಾವೆ? ನ್ಯಾರೋ ಆಗಿದೆ. ಈ ಪ್ಲೇಸಲ್ಲಿ ಏನಾಗಿದೆ? ನ್ಯಾಚುರಲಿ ನ್ಯಾರೋಯಿಂಗ್ಸ್ ಇದ್ದಾವೆ. ದಟ್ ಆರ್ ಕ್ಲಿನಿಕಲಿ ಇಂಪಾರ್ಟೆಂಟ್ ಬಿಕಾಸ್ ಇದು ಕ್ಲಿನಿಕಲ್ ಸೈಡಲ್ಲಿ ಇಂಪಾರ್ಟೆಂಟ್ ಇದೆ. ಯಾಕಂದರೆ ಕಿಡ್ನಿ ಸ್ಟೋನ್ ಆರ್ ಮೋಸ್ಟ್ ಲೈಕ್ಲಿ ಟು ಲಾಡ್ಜ್ ಹಿಯರ್. ಹೌದು ಸರ್, ಕಿಡ್ನಿ ಸ್ಟೋನ್ ಈಸಿಲಿ ಈ ಪ್ಲೇಸಲ್ಲಿ ಸ್ಟಕ್ ಆಗಬಹುದು. ಸೊ ಅದಕ್ಕೋಸ್ಕರ ಇದು ಹಾಸ್ಪಿಟಲ್ ಒಳಗಡೆ ಕ್ಲಿನಿಕಲ್ಲಿ ನಮಗೆ ಇಂಪಾರ್ಟೆಂಟ್ ಇದೆ. ಸೊ ಐ ಥಿಂಕ್ ನಿಮ್ಗೆ ಅರ್ಥ ಆಗಿರ್ಬೋದು ಕನ್ಸ್ಟ್ರಿಕ್ಷನ್ಸ್ ಅಂದರೆ ಏನು ಅಂತ. ಓಕೆ. ನ್ಯಾಚುರಲ್ ನ್ಯಾರೋಯಿಂಗ್ಸ್ ಇದ್ದಾವೆ, ಈ ಪ್ಲೇಸಲ್ಲಿ ಕಿಡ್ನಿ ಸ್ಟೋನ್ಸ್ ಈಸಿಲಿ ಸ್ಟಕ್ ಆಗಬಹುದು. ಓಕೆ. ಸೊ ಇಲ್ಲಿ ಎಷ್ಟಿದ್ದಾವೆ ಸರ್? ಇಲ್ಲಿ ಮೇಜರ್ಲಿ ನಾವು ನೋಡ್ತೀವಿ 3 ನ್ಯಾರೋಯಿಂಗ್ಸ್ ಇದ್ದಾವೆ. ಯೂರೇಟರಲ್ಲಿ ಎಷ್ಟು ನ್ಯಾರೋಯಿಂಗ್ಸ್ ಇದ್ದಾವೆ? 3 ನ್ಯಾರೋಯಿಂಗ್ಸ್ ಇದ್ದಾವೆ. ಓಕೆ. ಸೊ ಸೊ ಇಲ್ಲಿ ನಾವು ನೋಡ್ಬೋದು. ಸೊ ಫಸ್ಟ್ ಇರೋದು ಯೂರೇಟರು ಪೆಲ್ವಿಕ್ ಜಂಕ್ಷನ್. ಓಕೆ. ಯೂರೇಟರು ಪೆಲ್ವಿಕ್ ಜಂಕ್ಷನ್ ಅಂದರೆ ಯೂರೇಟರ್ ಬಂದು ಪೆಲ್ವಿಕ್ಕಿಗೆ ಅಟ್ಯಾಚ್ ಆಗುತ್ತೆ ಅಲ್ಲ. ಸೊ ಆ ಪ್ಲೇಸನ್ನು ಯೂರೇಟರು ಪೆಲ್ವಿಕ್ ಜಂಕ್ಷನ್ ಅಥವಾ ನಾವು ಪೆಲ್ವಿ ಯೂರೇಟರಿಕ್ ಜಂಕ್ಷನ್ ಅಂತ ಹೇಳ್ಬೋದು. ಓಕೆ. ಸೊ ಯೂರೇಟರು ಪೆಲ್ವಿಕ್ ಜಂಕ್ಷನ್ ಅಥವಾ ಪೆಲ್ವಿ ಯೂರೇಟರಿಕ್ ಜಂಕ್ಷನ್ ಅಂತ ಹೇಳ್ತೀವಿ. ಸೊ ಈ ಪ್ಲೇಸಲ್ಲಿ ಫಸ್ಟ್ ನ್ಯಾರೋಯಿಂಗ್ ಇದೆ. ಓಕೆ. ವೇರ್ ರೀನಲ್ ಪೆಲ್ವಿಸ್ ಬಿಕಮ್ ಯೂರೇಟರ್. ಹೌದು ಸರ್, ರೀನಲ್ ಪೆಲ್ವಿಸ್ ಮತ್ತು ಯೂರೇಟರಲ್ಲಿ ಮೀಟ್ ಆಗ್ತಾ ಇದೆ ಅಲ್ಲ, ಆ ಪ್ಲೇಸನ್ನು ನಾವು ಏನಂತ ಹೇಳ್ತೀವಿ? ಯೂರೇಟರು ಪೆಲ್ವಿಕ್ ಜಂಕ್ಷನ್. ಅಲ್ಲೊಂದು ನ್ಯಾರೋಯಿಂಗ್ ಇದೆ, ಈ ಪ್ಲೇಸಲ್ಲಿ ಒಂದು ಕನ್ಸ್ಟ್ರಿಕ್ಷನ್ ಇದೆ. ಓಕೆ. ಸೊ ಇಲ್ಲಿ ಡಯಾಮೀಟರ್ ಎಷ್ಟಿದೆ ಸರ್? 2 mm ಅಷ್ಟು ಡಯಾಮೀಟರ್ ಇರಬಹುದು. ಓಕೆ. ಸೊ ನೆಕ್ಸ್ಟ್ ಇನ್ನೊಂದು ಎಲ್ಲಿದೆ ಸರ್? ಇನ್ನೊಂದು ಯಾವ ಪ್ಲೇಸಲ್ಲಿದೆ ನ್ಯಾರೋಯಿಂಗು ಅಂದರೆ ಪೆಲ್ವಿಕ್ ಬ್ರಿಮ್ ಹತ್ರ ಇದೆ. ಓಕೆ. ಎಲ್ಲಿದೆ? ಪೆಲ್ವಿಕ್ ಬ್ರಿಮ್ ಹತ್ರ ಇದೆ. ಸೊ ಇದೇ ಪ್ಲೇಸಲ್ಲಿ ಕ್ರಾಸಿಂಗ್ ಇಲಿಯಾಕ್ ವೆಸಲ್ಸ್, ಇಲಿಯಾಕ್ ಬ್ಲಡ್ ವೆಸಲ್ ಕೂಡ ಇದೇ ಪ್ಲೇಸಲ್ಲಿ ಕ್ರಾಸ್ ಆಗ್ತವೆ. ಸೊ ಪೆಲ್ವಿಕ್ ಬ್ರಿಮ್ ಅಂದರೆ ಫೀಮೇಲ್ ಪೆಲ್ವಿಸ್ ಇರುತ್ತೆ, ಅಥವಾ ಸಾರಿ ಫೀಮೇಲ್ ಅಂತೀನಿ, ಪೆಲ್ವಿಸ್ ಇರುತ್ತೆ ಅಲ್ಲ. ಸೊ ಪೆಲ್ವಿಕ್ ಬೋನ್ ಇದೆ. ಸೊ ಜಸ್ಟ್ ನಾ ಇವಾಗ ನಿಮಗೆ ಹೇಳಿನಿ. ಸೊ ಪೆಲ್ವಿಕ್ ಬೋನ್ ಇರುತ್ತೆ ಅಲ್ಲ, ಸೊ ಪೆಲ್ವಿಕ್ ಬ್ರಿಮ್ ಹತ್ರ ಒಂದು ಏನಿರುತ್ತೆ? ಕನ್ಸ್ಟ್ರಿಕ್ಷನ್ಸ್ ಇರುತ್ತೆ. ನಾವು ಇಲ್ಲಿ ನೋಡ್ಬೋದು. ಓಕೆ. ಪೆಲ್ವಿಕ್ ಬ್ರಿಮ್ ಹತ್ರ ಒಂದು ಕನ್ಸ್ಟ್ರಿಕ್ಷನ್ಸ್ ಇದೆ. ಓಕೆ. ವೇರ್ ಯೂರೇಟರ್ ಕ್ರಾಸಸ್ ಓವರ್ ದಿ ಕಾಮನ್ ಇಲಿಯಾಕ್ ಆರ್ಟ್ರಿ ಬೈಫರ್ಕೇಶನ್. ಹೌದು ಸರ್, ಇದೇ ಪ್ಲೇಸಲ್ಲಿ ಇಲಿಯಾಕ್ ಆರ್ಟ್ರಿ ಏನಾಗುತ್ತೆ? ಬೈಫರ್ಕೇಟ್ ಆಗುತ್ತೆ. ಓಕೆ. ಸೊ ನೆಕ್ಸ್ಟ್ ಲಾಸ್ಟ್ ಇರೋದು ಯೂರೇಟರು ವೆಸೈಕಲ್ ಜಂಕ್ಷನ್. ಸೊ ಎಲ್ಲಕ ಕೆಳಗಡೆ. ಓಕೆ. ವೇರ್ ಯೂಟ್ರಸ್ ಎಂಟರ್ ದಿ ಬ್ಲಾಡರ್. ಓಕೆ. ಸೊ ಬ್ಲಾಡರ್ ಒಳಗಡೆ ಎಂಟರ್ ಆಗುತ್ತೆ ಅಲ್ಲ ಯೂರೇಟರ್. ಸೊ ಆ ಪ್ಲೇಸಲ್ಲಿ ಒಂದು ಏನಿದೆ? ಆ ಪ್ಲೇಸಲ್ಲಿ ಒಂದು ನ್ಯಾರೋಯಿಂಗ್ ಇದೆ, ಆ ಪ್ಲೇಸಲ್ಲಿ ಒಂದು ಕನ್ಸ್ಟ್ರಿಕ್ಷನ್ ಇದೆ. ನ್ಯಾರೋಯೆಸ್ಟ್ ಆಫ್ ಆಲ್ 3 ಪಾಯಿಂಟ್ಸ್. ಓಕೆ. ಸೊ ಇದೇನಿದೆ? ಎಲ್ಲಕ್ಕಿಂತ ನ್ಯಾರೋ ಆಗಿದೆ, ಎಲ್ಲಕ್ಕಿಂತ ಜಾಸ್ತಿ ಕನ್ಸ್ಟ್ರಿಕ್ಷನ್ಸ್ ಎಲ್ಲಿದೆ ಸರ್? ಇಂಟ್ರಾ ಮ್ಯೂರಲ್ ಪಾರ್ಟ್ ಹತ್ರ ಅಥವಾ ಯೂರೇಟರು ವೆಸೈಕಲ್ ಜಂಕ್ಷನ್ ಹತ್ರ ಇದೆ. ಸೊ ಐ ಥಿಂಕ್ ನಿಮಗೆ ಕನ್ಸ್ಟ್ರಿಕ್ಷನ್ ಅರ್ಥ ಆಗಿರ್ಬೋದು. ಸೊ ಕನ್ಸ್ಟ್ರಿಕ್ಷನ್ಸ್ ಎದ್ರಾಗ ಇಂಪಾರ್ಟೆಂಟ್ ಇದೆ ಸರ್? ಆ ಪ್ಲೇಸಲ್ಲಿ ಕಿಡ್ನಿ ಸ್ಟೋನ್ ಸ್ಟಕ್ ಆಗಬಹುದು, ಲಾಡ್ಜ್ ಆಗಬಹುದು. ಸೊ ಎಷ್ಟಿದ್ದಾವೆ? 3 ಇದ್ದಾವೆ. ಯೂರೇಟರು ಪೆಲ್ವಿಕ್ ಜಂಕ್ಷನ್, ಪೆಲ್ವಿಕ್ ಬ್ರಿಮ್ ಹತ್ರ ಇನ್ನೊಂದು ಯೂರೇಟರು ವೆಸೈಕಲ್ ಜಂಕ್ಷನ್ ಹತ್ರ ಇದೆ. ಓಕೆ. ಸೊ ನೆಕ್ಸ್ಟ್ ನಾವು ನೋಡೋಣ ಲೇಯರ್ಸ್ ಆಫ್ ಯೂರೇಟರ್, ಅಥವಾ ನಾವು ಏನಂತ ಹೇಳ್ಬೋದು? ಸ್ಟ್ರಕ್ಚರ್ ಆಫ್ ಯೂರೇಟರ್
ಹಿಸ್ಟಾಲಜಿ ಯಾವ್ಯಾವ ಟಿಶ್ಯೂ ಇದ್ದಾವೆ ಇಲ್ಲ ಅಂತ ನೋಡ್ತೀವಿ. ಓಕೆ, ಸೊ ಲೇಯರ್ಸ್ ಅಂತ ಕೂಡ ಹೇಳ್ಬೋದು. ಸೊ ಇನ್ನರ್ ಲೇಯರ್ ಏನಿದೆ ಎಪಿಥೀಲಿಯಂ. ಓಕೆ, ಸೊ ಇನ್ನರ್ ಲೇಯರ್ ಈಸ್ ಮ್ಯೂಕೋಸಾ. ಏನಿದೆ ಮ್ಯೂಕೋಸಾ ಅಥವಾ ಮ್ಯೂಕಸ್ ಮೆಂಬ್ರೇನ್ ಅಂತ ನಾವು ಹೇಳ್ತೀವಿ. ಮ್ಯೂಕೋಸಾ ಆರ್ ಮ್ಯೂಕಸ್ ಮೆಂಬ್ರೇನ್ ಇದೆ. ಇಲ್ಲಿ ಯಾವ ಸೆಲ್ಸ್ ಇದ್ದಾವೆ ಸರ್? ಎಪಿಥೀಲಿಯಂ ಟಿಶ್ಯೂ ಇದೆ. ಏನಿದೆ? ಎಪಿಥೀಲಿಯಂ ಟಿಶ್ಯೂ. ಅದ್ರೊಳಗಡೆ ಯಾವ ಎಪಿಥೀಲಿಯಂ ಇದೆ ಸರ್? ಟ್ರಾನ್ಸಿಷನಲ್ ಎಪಿಥೀಲಿಯಂ. ಓಕೆ, ಸೊ ಟ್ರಾನ್ಸಿಷನಲ್ ಎಪಿಥೀಲಿಯಂ ಅದನ್ನು ನಾವು ಯೂರೋಥೀಲಿಯಂ ಅಂತ ಹೇಳ್ತೀವಿ. ನೆನ್ಪಿಡಬೇಕು, ಯೂರೋಥೀಲಿಯಂ ಈಸ್ ಅ ಟ್ರಾನ್ಸಿಷನಲ್ ಎಪಿಥೀಲಿಯಂ. ಓಕೆ, ಸ್ಪೆಷಲೈಸ್ಡ್ ಫಾರ್ ಸ್ಟ್ರೆಚಿಂಗ್. ಹೌದು ಸರ್, ನಾವು ಆಲ್ರೆಡಿ ಹೇಳಿದ್ದೀವಿ. ಇದ್ರದ್ದು ಡಯಾಮೀಟರ್ ಎಷ್ಟಿರುತ್ತೆ ಸರ್? ಡಯಾಮೀಟರ್ ಇರುತ್ತೆ ಇದ್ರದ್ದು 3 to 4 mm. ಓಕೆ, ಬಟ್ ಇಟ್ ಕ್ಯಾನ್ ಎಕ್ಸ್ಪ್ಯಾಂಡ್. ಇದು ಸ್ಟ್ರೆಚ್ ಕೂಡ ಆಗ್ಬೋದು. ಇದು 5 to 6 mm ಅಷ್ಟು ಇದು ಏನಾಗ್ಬೋದು? ಸ್ಟ್ರೆಚ್ ಆಗ್ಬೋದು ಅಂತ ನಾವು ಹೇಳಿದ್ದೀವಿ. ಓಕೆ, ಸೊ 5 to 6 mm ಅಷ್ಟು ಇದು ಏನಾಗ್ಬೋದು? ಸ್ಟ್ರೆಚ್ ಆಗ್ಬೋದು. 8 mm ತನಕ ಇದು ಸ್ಟ್ರೆಚ್ ಆಗಬಹುದು ಅಂತ ಹೇಳಿದ್ವಿ. ಹೇಗೆ ಸ್ಟ್ರೆಚ್ ಆಗುತ್ತೆ? ಬಿಕಾಸ್ ಆಫ್ ದಿ ಎಪಿಥೀಲಿಯಂ. ಯಾವ ಎಪಿಥೀಲಿಯಂ ಇದ್ದಾವೆ? ಟ್ರಾನ್ಸಿಷನಲ್ ಎಪಿಥೀಲಿಯಂ. ಅದನ್ನು ನಾವು ಯೂರೋಥೀಲಿಯಂ ಅಂತ ಹೇಳ್ತೀವಿ. ಓಕೆ, ಸೊ ಅದನ್ನು ಬಿಟ್ಟು ಇಲ್ಲಿ ಲಮೈನಾ ಪ್ರೋಪ್ರಿಯಾ ಕೂಡ ಇರಬಹುದು. ಲೂಸ್ ಕನೆಕ್ಟಿವ್ ಟಿಶ್ಯೂ ಇದೆ. ಓಕೆ, ವಿತ್ ಬ್ಲಡ್ ವೆಸಲ್ ಆ್ಯಂಡ್ ಲಿಂಫ್ಯಾಟಿಕ್ಸ್. ಲಮೈನಾ ಪ್ರೋಪ್ರಿಯಾ. ಸೊ ಇನ್ನರ್ ಲೇಯರ್ ಏನಿದೆ ಇಲ್ಲಿ? ಇನ್ನರ್ ಲೇಯರ್ ಈಸ್ ಎಪಿಥೀಲಿಯಂ. ಜಸ್ಟ್ ಅದರ ಸೈಡಿಗೆ ಏನು ಕಾಣಿಸ್ತಾ ಇದೆ ನಮಗೆ? ಲೆಮೈನಾ ಪ್ರೋಪ್ರಿಯಾ ಇದೆ, ಲೂಸ್ ಕನೆಕ್ಟಿವ್ ಟಿಶ್ಯೂ ಇದೆ, ಅದರೊಳಗಡೆ ಬ್ಲಡ್ ವೆಸಲ್ಸ್ ಇದ್ದಾವೆ, ಲಿಂಫ್ಯಾಟಿಕ್ಸ್ ಇದ್ದಾವೆ. ಓಕೆ, ಫೋಲ್ಡ್ಸ್ ಇನ್ ದಿ ಮ್ಯೂಕೋಸಾ ಅಲ್ಲೋ ಎಕ್ಸ್ಪ್ಯಾನ್ಷನ್. ಹೌದು ಸರ್, ಇದರೊಳಗಡೆ ನಮಗೆ ಫೋಲ್ಡ್ಸ್ ಕಾಣಬಹುದು. ಸೊ ಇದು ಎಕ್ಸ್ಪ್ಯಾಂಡ್ ಆದಾಗ ಆ ಫೋಲ್ಡ್ಸ್ ಎಲ್ಲ ಈ ಥರ ರೌಂಡ್ ಆಗಿಬಿಡ್ತವೆ. ಓಕೆ, ಸೊ ಇದೇನಾಗ್ತು? ಇದು ಜಾಸ್ತಿ ಆಯಿತು ಸರ್, ಎಕ್ಸ್ಪ್ಯಾಂಡ್ ಆಯಿತು, ಡೈಲೇಟ್ ಆಯಿತು. ಸೊ ಐ ಥಿಂಕ್ ನಿಮ್ಗೆ ಅರ್ಥ ಆಗ್ತಾ ಇದೆ. ಮ್ಯೂಕಸ್ ಲೇಯರ್ ಇದೆ ಒಳಗಡೆ. ಓಕೆ, ಸೊ ಮ್ಯೂಕಸ್ ಒಳಗಡೆ ಎಪಿಥೀಲಿಯಂ ಸೆಲ್ಸ್ ಇದ್ದಾವೆ. ಟ್ರಾನ್ಸಿಷನಲ್ ಎಪಿಥೀಲಿಯಂ ಇದೆ, ಯೂರೋಥೀಲಿಯಂ ಅಂತೀವಿ. ಸ್ಟ್ರೆಚ್ ಆಗೋಕ್ಕೆ ಹೆಲ್ಪ್ ಮಾಡುತ್ತೆ. ಲಮೈನಾ ಪ್ರೋಪ್ರಿಯಾ ಇರುತ್ತೆ, ಲೂಸ್ ಕನೆಕ್ಟಿವ್ ಟಿಶ್ಯೂ ಇದೆ ಸರ್. ಇದರೊಳಗಡೆ ಬ್ಲಡ್ ವೆಸಲ್ ಆ್ಯಂಡ್ ಲಿಂಫ್ಯಾಟಿಕ್ ಪ್ರೆಸೆಂಟ್ ಇದ್ದಾವೆ. ಫೋಲ್ಡ್ಸ್ ಇನ್ ದಿ ಮ್ಯೂಕಸ್ ಅಲ್ಲೋ ಎಕ್ಸ್ಪ್ಯಾನ್ಷನ್. ಹೌದು ಸರ್, ಇಲ್ಲಿ ಒಳಗಡೆ ಏನು ಕಾಣಿಸ್ತಾ ಇದೆ? ಫೋಲ್ಡ್ಸ್ ಕಾಣಿಸ್ತಾ ಇದೆ, ಎಕ್ಸ್ಪ್ಯಾಂಡ್ ಆಗೋಕ್ಕೆ ಹೆಲ್ಪ್ ಮಾಡುತ್ತೆ. ಓಕೆ, ನೆಕ್ಸ್ಟ್ ಮಸ್ಕ್ಯುಲಾರಿಸ್ ಲೇಯರ್. ಓಕೆ, ರೆಸ್ಪಾನ್ಸಿಬಲ್ ಫಾರ್ ಪೆರಿಸ್ಟಾಲ್ಟಿಸ್. ಓಕೆ, ಮಸ್ಕ್ಯುಲಾರಿಸ್ ಲೇಯರ್ ನಾವು ಹೇಳಿದ್ದೀವಿ. ಸೊ ಯೂರೇಟರ್ ಇಸ್ ಎ ಮಸ್ಕ್ಯುಲಾರ್ ಟ್ಯೂಬ್ ಅಂತ ನಾವು ಆಲ್ರೆಡಿ ಹೇಳಿದ್ದೀವಿ. ಸೊ ಮಸ್ಕ್ಯುಲಾರ್ ಟ್ಯೂಬ್ ಇದೆಯಲ್ಲ, ಸೊ ಅದಕ್ಕೋಸ್ಕರ ಇಲ್ಲಿ ಮಸಲ್ ಲೇಯರ್ ಇರಲೇಬೇಕು. ಮಸಲ್ ಲೇಯರ್ ಇದಕ್ಕೋಸ್ಕರ ನಾವು ಏನಂತ ಹೇಳ್ತಾ ಇದ್ದೀವಿ? ಮಸ್ಕ್ಯುಲಾರ್ ಟ್ಯೂಬ್ ಅಂತ ಹೇಳ್ತೀವಿ. ಏನು ಮಾಡುತ್ತೆ ಸರ್ ಇದು? ಪೆರಿಸ್ಟಾಲ್ಸಿಸ್ ಮಾಡುತ್ತೆ. ಓಕೆ, ಏನು ಮಾಡುತ್ತೆ? ಪೆರಿಸ್ಟಾಲ್ಸಿಸ್ ಮಾಡುತ್ತೆ ಟು ಪ್ರೊಪೆಲ್ ಯೂರಿನ್. ಓಕೆ, ಸೊ ಯೂರಿನನ್ನು ಕಿಡ್ನಿಯಿಂದ ಕೆಳಗಡೆ ತರೋಕ್ಕೆ ಹೆಲ್ಪ್ ಮಾಡುತ್ತೆ. ಪೆರಿಸ್ಟಾಲ್ಟಿಕ್ ಮೂಮೆಂಟ್ ಇಲ್ಲಿ ಏನಾಗುತ್ತೆ? ಆಗುತ್ತೆ. ಓಕೆ, ನೆಕ್ಸ್ಟ್ 2 ಲೇಯರ್ಸ್ ಇನ್ ಅಪ್ಪರ್ 2/3 ರೀಜನ್. ಓಕೆ, ಸೊ ಅಪ್ಪರ್ 2/3 ಅಂದರೆ ಕಿಡ್ನಿ ಇದೆಯಲ್ಲ, ಅದರ ಅಪ್ಪರ್ 2/3 ರೀಜನಲ್ಲಿ 2 ಲೇಯರ್ಸ್ ಇರ್ತವೆ ಮಸಲ್ ಒಳಗಡೆ. ಓಕೆ, ಸೊ ಇನ್ನರ್ ಲಾಂಗಿಟ್ಯೂಡ್ನಲ್ ಲೇಯರ್, ಔಟರ್ ಸರ್ಕ್ಯುಲರ್ ಲೇಯರ್. ಓಕೆ, ಸೊ ಇನ್ನರ್ ಲಾಂಗಿಟ್ಯೂಡ್ನಲ್ ಲೇಯರ್, ಔಟರ್ ಸರ್ಕ್ಯುಲರ್ ಲೇಯರ್. ಬಟ್ ಲೋವರ್ 1/3 ಒಳಗಡೆ ಏನು ಪ್ರೆಸೆಂಟ್ ಇದೆ ಸರ್? ಔಟರ್ ಕೂಡ ಇಲ್ಲಿ ಲಾಂಗಿಟ್ಯೂಡಿನಲ್ ಲೇಯರೇ ಇರುತ್ತೆ. ನೆನಪಿಡಬೇಕು, ಮಸ್ಕ್ಯುಲರ್ ಲೇಯರ್ ಇದೆ ಅಂತ ನೀವು ನೆನಪಿಡಿ. ಪೆರಿಸ್ಟಾಲ್ಟಿಕ್ ಮೂಮೆಂಟಲ್ಲಿ ಹೆಲ್ಪ್ ಮಾಡುತ್ತೆ ಅಂತ ನೆನಪು ಮಾಡಿ. ಓಕೆ, ಸೊ ನೆಕ್ಸ್ಟ್ ಲಾಸ್ಟ್ ಇರೋದು ಅಡ್ವಾಂಟಿಷಿಯಾ. ಓಕೆ, ಸೊ ಅಡ್ವಾಂಟಿಷಿಯಾ ಒಳಗಡೆ ಏನು ಸರ್? ಇಟ್ ಇಸ್ ಔಟರ್ ಕನೆಕ್ಟಿವ್ ಟಿಶ್ಯೂ. ಹೌದು ಸರ್, ಸೈಡಿಗೆ ಸೈಡಿಗೆ ಔಟರ್ ಕನೆಕ್ಟಿವ್ ಟಿಶ್ಯೂ ಏನಿದೆ? ಅಡ್ವಾಂಟಿಷಿಯಾ ಇದೆ. ಓಕೆ, ಕಂಟೇನ್ ನರ್ವ್ಸ್, ಬ್ಲಡ್ ವೆಸಲ್ಸ್, ಲಿಂಫ್ಯಾಟಿಕ್ಸ್. ಓಕೆ, ಸೊ ಏನೇನಿದೆ? ನರ್ವ್ಸ್ ಇದೆ, ಬ್ಲಡ್ ವೆಸಲ್ಸ್ ಇದೆ, ಮತ್ತು ಲಿಂಫ್ಯಾಟಿಕ್ ಇದೆ. ಓಕೆ, ಆ್ಯಂಕರ್ ಟು ದಿ ಯೂರೇಟರ್ ಆ್ಯಂಡ್ ಸರೌಂಡಿಂಗ್ ಸ್ಟ್ರಕ್ಚರ್ಸ್. ಹೌದು ಸರ್, ಇದು ಸರೌಂಡಿಂಗ್ ಸ್ಟ್ರಕ್ಚರ್ಗಳ ಜೊತೆ ಏನಾಗುತ್ತೆ? ಅಟ್ಯಾಚ್ ಆಗುತ್ತೆ. ಸೊ ಐ ಥಿಂಕ್ ನಿಮ್ಗೆ ಅರ್ಥ ಆಗಿರ್ಬೋದು. ಸೊ ಈ ಲೇಯರ್ಸ್ ಏನೇನಿದ್ದಾವೆ ಸರ್? ಇನ್ನರ್ ಲೇಯರ್ ಈಸ್ ಮ್ಯೂಕೋಸಾ. ಓಕೆ, ಸೊ ಮತ್ತು ಮಿಡಲ್ ಲೇಯರ್ ಈಸ್ ಮಸ್ಕ್ಯುಲಾರಿಸ್, ಲಾಸ್ಟ್ ಈಸ್ ಅಡ್ವಾಂಟಿಷಿಯಾ. ಓಕೆ, ಸೊ ಅಡ್ವಾಂಟಿಷಿಯಾ ಲಾಸ್ಟ್ ಲೇಯರ್ ಇದೆ. ಸೊ ನೆಕ್ಸ್ಟ್ ನಾವು ನೋಡೋಣ ಬ್ಲಡ್ ಸಪ್ಲೈ ಟು ದಿ ಯೂರೇಟರಿಗೆ ಯಾವ ಬ್ಲಡ್ ಸಪ್ಲೈ ಮಾಡುತ್ತೆ ಸರ್? ಅಪ್ಪರ್ ಥರ್ಡ್ ನಾವು ನೋಡಿದಾಗ, ಅಪ್ಪರ್ ರೀಜನಿಗೆ ನಾವು ನೋಡಿದಾಗ ಯಾರು? ರೀನಲ್ ಆರ್ಟ್ರಿ ಬ್ರ್ಯಾಂಚಸ್ ಸಪ್ಲೈ ಮಾಡ್ತಾ ಇದ್ದಾವೆ. ರೀನಲ್ ಆರ್ಟ್ರಿ ಬ್ರ್ಯಾಂಚಸ್ ಇಲ್ಲಿ ಬ್ಲಡ್ ಸಪ್ಲೈ ಮಾಡ್ತಾ ಇದ್ದಾವೆ. ಅಪ್ಪರ್ ರೀಜನ್ ಒಳಗಡೆ ಯಾರು ಬ್ಲಡ್ ಸಪ್ಲೈ ಮಾಡ್ತಾ ಇದ್ದಾವೆ? ರೀನಲ್ ಆರ್ಟ್ರಿ ಬ್ರ್ಯಾಂಚಸ್ ಸಪ್ಲೈ ಮಾಡ್ತಾ ಇದ್ದಾವೆ. ಓಕೆ, ಮಿಡಲ್ ಥರ್ಡ್ ಒಳಗಡೆ ನಾವು ನೋಡಿದಾಗ ಮಿಡಲಲ್ಲಿ ಯಾರು ಮಾಡ್ತಾ ಇದ್ದಾರೆ ಸರ್? ಗೊನೆಡಲ್ ಆರ್ಟ್ರೀಸ್. ನಾವಿಲ್ಲಿ ನೋಡ್ಬೋದು ಗೊನೆಡಲ್ ಆರ್ಟ್ರಿ, ಟೆಸ್ಟಿಕ್ಯುಲರ್ ಆರ್ಟ್ರಿ ಆಗಿರ್ಬೋದು, ಓವರಿಯನ್ ಆರ್ಟ್ರಿ ಆಗಿರ್ಬೋದು. ಓಕೆ, ಮತ್ತು ಆಬ್ಡೋಮಿನಲ್ ಅಯೋರ್ಟಾ ಕೂಡ ಡೈರೆಕ್ಟ್ಲಿ ಏನು ಮಾಡ್ತಾ ಇದೆ? ಬ್ಲಡ್ ಸಪ್ಲೈ ಮಾಡ್ತಾ ಇದೆ. ಓಕೆ, ಅಪ್ಪರ್ ಥರ್ಡಲ್ಲಿ ರೀನಲ್ ಆರ್ಟ್ರಿ ಮಾಡುತ್ತೆ. ಮಿಡಲ್ ಥರ್ಡಲ್ಲಿ ಯಾರು ಬ್ಲಡ್ ಸಪ್ಲೈ ಮಾಡುತ್ತಾರೆ ಸರ್? ಗೊನೆಡಲ್ ಆರ್ಟ್ರಿ, ಮೇಲ್ ಒಳಗಡೆ ಟೆಸ್ಟಿಕ್ಯುಲರ್, ಫೀಮೇಲ್ ಒಳಗಡೆ ಓವರಿಯನ್. ಓಕೆ, ಸೊ ಮತ್ತು ಅಬ್ಡೋಮಿನಲ್ ಅಯೋರ್ಟಾ ಕೂಡ ಡೈರೆಕ್ಟಾಗಿ ಬ್ಲಡ್ ಸಪ್ಲೈ ಕೊಡ್ತಾ ಇದೆ. ಓಕೆ, ಸೊ ಲೋವರ್ ಥರ್ಡಲ್ಲಿ ನಾವು ನೋಡಿದರೆ ಇಲ್ಲಿ ಇಲಿಯಕ್ ಆರ್ಟ್ರಿ ಬ್ರ್ಯಾಂಚಸ್. ಸೊ ಇದು ಏನಿದೆ ಸರ್? ಇಲಿಯಕ್ ಆರ್ಟ್ರಿ. ಸೊ ಇಲಿಯಕ್ ಆರ್ಟ್ರಿ ಬ್ರ್ಯಾಂಚಸ್ ಇಲ್ಲಿ ಬ್ಲಡ್ ಸಪ್ಲೈ ಮಾಡ್ತಾ ಇದ್ದಾವೆ ಸರ್. ಸುಪೀರಿಯರ್ ಆ್ಯಂಡ್ ಇಂಫೀರಿಯರ್ ವೆಸೈಕಲ್ ಆರ್ಟ್ರಿ. ಓಕೆ, ಸುಪೀರಿಯರ್ ವೆಸೈಕಲ್ ಆರ್ಟ್ರಿ
ಇಂಫೀರಿಯರ್ ವೆಸೈಕಲ್ ಆರ್ಟ್ರಿ. ಓಕೆ, ಮತ್ತು ಯೂಟೆರೈನ್ ಆರ್ಟ್ರಿ ಕೂಡ ಸಪ್ಲೈ ಮಾಡುತ್ತೆ. ಯೂಟೆರೈನ್ ಆರ್ಟ್ರಿ ಕೂಡ ಏನು ಮಾಡ್ತಾ ಇದೆ, ಯೂರಿಟ್ರಿಗೆ ಬ್ಲಡ್ ಸಪ್ಲೈ ಮಾಡ್ತಾ ಇದೆ. ಓಕೆ, ಮಿಡಲ್ ರೆಕ್ಟಲ್ ಆರ್ಟ್ರಿ ಕೂಡ ಏನು ಮಾಡ್ತಾ ಇದೆ, ಬ್ಲಡ್ ಸಪ್ಲೈ ಕೊಡ್ತಾ ಇದೆ. ಓಕೆ, ಸೊ ವೀನಸ್ ಡ್ರೈನೇಜ್ ಏನಾಗುತ್ತೆ ಸರ್, ಪ್ಯಾರಲಲ್ ಏರ್ಟ್ರಿಯಲ್ ಸಪ್ಲೈಯಿಂದ ವೀನಸ್ ಕೂಡ ಹೋಗುತ್ತೆ. ಅಂದರೆ ಏನು ಸರ್, ಮಿಡಲ್ ರೆಕ್ಟಲ್ ವೇನ್, ಯೂಟರೈನ್ ವೇನ್, ಸುಪೀರಿಯರ್ ಆ್ಯಂಡ್ ಇಂಫೀರಿಯರ್ ವೆಸೈಕಲ್ ವೇನ್, ಅಬ್ಡೋಮಿನಲ್ ವೇನ್ ಅಂದರೆ ಇಲ್ಲಿ ಅಬ್ಡೋಮಿನಲ್ ಅಯೋರ್ಟ ಇರುತ್ತೆ ಅಲ್ಲ, ಸೊ ಅದ್ರದ್ದೊಂದು ವೇನ್ ರಿಟರ್ನ್ ಹೋಗುತ್ತೆ, ಇಂಫೀರಿಯರ್ ವೇನಕ್ಕೆ ಒಳಗಡೆ ಹೋಗುತ್ತೆ. ಸೊ ಐ ಥಿಂಕ್ ನಿಮ್ಗೆ ಅರ್ಥ ಆಗ್ತಾ ಇದೆ. ಸೊ ಹೀಗೆ ಓಕೆ, ಬ್ಲಡ್ ಸಪ್ಲೈ ನೀವು ನೆನ್ಪಿಡಿ. ಆರ್ಟ್ರಿ, ಓಕೆ, ರೀನಲ್ ಆರ್ಟ್ರಿ ಮೇಲ್ಗಡೆ, ಮಿಡಲಲ್ಲಿ ಗೋನಾಡಲ್ ಆ್ಯಂಡ್ ಅಬ್ಡೋಮಿನಲ್ ಆರ್ಟ್ರಿ, ಲೋವರ್ ಒಳಗಡೆ ಯಾರು ಮಾಡ್ತಾರೆ ಸರ್, ಸುಪೀರಿಯರ್ ಆ್ಯಂಡ್ ಇಂಪೀರಿಯರ್ ವೆಸೈಕಲ್ ಆರ್ಟ್ರಿ. ಓಕೆ, ಯೂಟೆರೈನ್ ಆರ್ಟ್ರಿ. ನೆಕ್ಸ್ಟ್ ಇರೋದು ಮಿಡಲ್ ರೆಕ್ಟಲ್ ಆರ್ಟ್ರಿ ಕೂಡ ನಮ್ಮ ಯೂರಿಟ್ರಿಗೆ ಬ್ಲಡ್ ಸಪ್ಲೈ ಮಾಡ್ತಾ ಇದೆ. ಸೊ ನರ್ವ್ ಸಪ್ಲೈ ಯಾರು ಮಾಡ್ತಾರೆ ಸರ್, ನರ್ವ್ ಸಪ್ಲೈ ಸಿಂಪಥೆಟಿಕ್ ಯಾರು ಮಾಡ್ತಾರೆ, ಫ್ರಮ್ T10 to L2. ಓಕೆ, ಸೊ ಥೊರಾಕ್ಸಿಕ್ 10 ಲುಂಬಾರ್ 2 ತನಕ ಏನು ಬರುತ್ತೆ, ಸಿಂಪಥೆಟಿಕ್ ನರ್ವಸ್ ಸಿಸ್ಟಮ್ ಬರುತ್ತೆ ಸರ್. ಪ್ಯಾರಾಸಿಂಪಥೆಟಿಕ್ ಯಾರು ಕೊಡ್ತಾರೆ ಸರ್, S2 to S4 ತನಕ ಯಾರು ಕೊಡ್ತಾರೆ, ಪ್ಯಾರಾಸಿಂಪಥೆಟಿಕ್ ಕೊಡ್ತಾರೆ. ಓಕೆ, ಪೇನ್ ಆಗುತ್ತೆ ಅಲ್ಲ, ಸೊ ಈ ಪ್ಲೇಸಲ್ಲಿ ಕಿಡ್ನಿ ಸ್ಟೋನ್ ಅದು ಸ್ಟಕ್ ಆದರೆ ಯಾವ ಪೇನ್ ಆಗುತ್ತೆ ಸರ್, ರೆಫರ್ಡ್ ಪೇನ್ ಆಗುತ್ತೆ. ಓಕೆ, ಸೊ ಏನಂತ ಹೇಳ್ತೀವಿ, ರೆಫರ್ಡ್ ಪೇನ್ ಆಗುತ್ತೆ. ಸೊ ಅದನ್ನು ನಾವು ಫ್ಲ್ಯಾಂಕ್ ಪೇನ್ ಅಂತ ಹೇಳ್ತೀವಿ. ಸೊ ಫ್ಲ್ಯಾಂಕ್ ಪೇನ್ ಆಗುತ್ತೆ, ಅದು ಎಲ್ಲಿ ಪೇನ್ ಆಗುತ್ತೆ ಸರ್, ಗ್ರಾಯಿನ್ ರೀಜನಲ್ಲಿ ಪೇನ್ ಆಗುತ್ತೆ. ಓಕೆ, ಸೊ ರೆಫರ್ಡ್ ಪೇನ್ ಅಂದರೆ ಒಂದು ಪ್ಲೇಸಲ್ಲಿ ಪ್ರಾಬ್ಲಮ್ ಇರುತ್ತೆ, ಬೇರೆ ಪ್ಲೇಸಲ್ಲಿ ಏನಾಗುತ್ತೆ, ಪೇನ್ ಆಗುತ್ತೆ. ಸೊ ಇಂಥ ಪೇನ್ ಇಲ್ಲಿ ನಮಗೆ ನೋಡೋಕ್ಕೆ ಕಾಣಿಸುತ್ತೆ ಯೂರಿಟರ್ ಒಳಗಡೆ. ಓಕೆ, ಸೊ ನೆಕ್ಸ್ಟ್ ಫಂಕ್ಷನ್ಸ್ ಆಫ್ ಯೂರಿಟರ್. ಫಂಕ್ಷನ್ ಏನು ಮಾಡುತ್ತೆ ಸರ್ ಯೂರಿಟರ್ ಅಂತ ಕೇಳಿದಾಗ, ಸರ್ ಇದು ಟ್ರಾನ್ಸ್ಪೋರ್ಟ್ ಮಾಡುತ್ತೆ ಯೂರಿನ್. ಸರ್ ಎಲ್ಲಿಂದ ಎಲ್ಲಿಗೆ ತನಕ ತರ್ತಾ ಇದೆ, ಕಿಡ್ನಿ ಟು ಬ್ಲಾಡರ್ ತನಕ ಏನು ತರ್ತಾ ಇದೆ, ಯೂರಿನ್ ತರ್ತಾ ಇದೆ ಬೈ ಪೆರಿಸ್ಟಾಲ್ಟಿಕ್ ಕಾಂಟ್ರಾಕ್ಷನ್. ಹೌದು ಸರ್, ಮಸಲ್ ಲೇಯರ್ ಇದೆ, ಇದರೊಳಗಡೆ ಏನಿದೆ, ಮಸಲ್ ಲೇಯರ್ ಇದೆ, ಕಾಂಟ್ರಾಕ್ಷನ್ ಮಾಡುತ್ತೆ, ಪೆರಿಸ್ಟಾಲ್ಟಿಕ್ ಕಾಂಟ್ರಾಕ್ಷನ್ ಮಾಡುತ್ತೆ. ಓಕೆ, ಸೊ ಗ್ರಾವಿಟಿಯಿಂದ ಕೂಡ ಏನು ಮಾಡ್ತಾ ಇದೆ, ಇದು ಯೂರಿನನ್ನು ಕೆಳಗಡೆ ತರ್ತಾ ಇದೆ. ಹೈಡ್ರೋಸ್ಟ್ಯಾಟಿಕ್ ಪ್ರೆಷರಿಂದ ಕೂಡ ಏನು ಮಾಡ್ತಾ ಇದೆ, ಇದು ಯೂರಿನನ್ನು ಕೆಳಗಡೆ ತರ್ತಾ ಇದೆ, ಟ್ರಾನ್ಸ್ಪೋರ್ಟ್ ಮಾಡ್ತಾ ಇದೆ. ಫಸ್ಟ್ ಫಂಕ್ಷನ್ ಟ್ರಾನ್ಸ್ಪೋರ್ಟ್ ಮಾಡುತ್ತೆ ಸರ್, ಏನು ಮಾಡ್ತಾ ಇದೆ, ಇದು ಯೂರಿನನ್ನು ಕಿಡ್ನಿಯಿಂದ ಬ್ಲಡ್ ತನಕ ಟ್ರಾನ್ಸ್ಪೋರ್ಟ್ ಮಾಡ್ತಾ ಇದೆ. ಸೆಕೆಂಡ್ ಫಂಕ್ಷನ್ ಏನಿದೆ ಸರ್ ಇದ್ರದ್ದು, ಪ್ರಿವೆಂಟ್ ಯೂರಿನ್ ಬ್ಯಾಕ್ ಫ್ಲೋ. ಹೌದು ಸರ್, ಇದು ಯೂರಿನ್ ಬ್ಯಾಕ್ ಫ್ಲೋನ ಪ್ರಿವೆಂಟ್ ಮಾಡುತ್ತೆ. ಹೇಗೆ ಅಂದರೆ ದಿ ಆಬ್ಲೀಕ್ ಇಂಟ್ರಾಮ್ಯೂರಲ್ ಎಂಟ್ರಿ. ಓಕೆ, ಸೊ ಬ್ಲಾಡರ್ ಒಳಗಡೆ ಇದರ ಎಂಟ್ರಿ ಹೇಗಿದೆ ಸರ್, ಆಬ್ಲೀಕ್ ಎಂಟ್ರಿ ಇದೆ. ಓಕೆ, ಯಾವ ಥರ ಎಂಟ್ರಿ ಇದೆ, ಆಬ್ಲೀಕ್ ಡೈರೆಕ್ಟ್ ಸ್ಟೇಟ್ ಬಂದು ಎಂಟ್ರ್ ಆಗ್ತಾ ಇಲ್ಲ, ಆಬ್ಲೀಕ್ ಎಂಟ್ರಿ ಆಗ್ತಾ ಇದೆ. ಆಬ್ಲೀಕ್ ಇಂಟ್ರಾಮ್ಯೂರಲ್ ಎಂಟ್ರಿ ಇನ್ ದಿ ಬ್ಲಾಡರ್ ಫಾರ್ಮ್ಸ್ ಫಿಸಿಯೋಲಾಜಿಕಲ್ ವಾಲ್ವ್. ಓಕೆ, ಸೊ ಇದು ಒಂದು ಡೋರ್ ಥರ ಹೆಲ್ಪ್ ಮಾಡುತ್ತೆ, ಬ್ಯಾಕ್ ಫ್ಲೋ ಆಫ್ ದಿ ಯೂರಿನ್ ಆಗೋಕ್ಕೆ ಬಿಡೋದಿಲ್ಲ. ಓಕೆ, ಸೊ ನೆಕ್ಸ್ಟ್ ಲಾಸ್ಟ್ ಫಂಕ್ಷನ್ ಏನಿದೆ, ರೆಸ್ಪಾಂಡ್ ಟು ವಾಲ್ಯೂಮ್ ಚೇಂಜ್. ಹೌದು ಸರ್, ಅಪ್ಪರ್ ಯೂರೇಟರ್ ಎಕ್ಸ್ಪ್ಯಾಂಡ್ ಆ್ಯಂಡ್ ಕಾಂಟ್ರ್ಯಾಕ್ಟ್ ಆ್ಯಸ್ ನೀಡ್. ಹೌದು ಸರ್, ಯೂರೇಟರ್ ಏನಾಗುತ್ತೆ, ಕಾಂಟ್ರ್ಯಾಕ್ಟ್ ಆಗುತ್ತೆ ಆ್ಯಂಡ್ ಎಕ್ಸ್ಪ್ಯಾಂಡ್ ಕೂಡ ಆಗುತ್ತೆ. ಯಾವಾಗ ಬ್ಲಾಡರ್ ಫುಲ್ ಇದೆ, ಯೂರಿನ್ ಕೆಳಗಡೆ ಹೋಗಲಿಲ್ಲ, ಪ್ರೆಷರ್ ಬ್ಲಾಡರ್ ಒಳಗಡೆ ಜಾಸ್ತಿ ಆದಾಗ ಪ್ರೆಷರ್ ಯೂರೇಟರ್ ಒಳಗಡೆ ಜಾಸ್ತಿ ಆದಾಗ ಇದು ಏನಾಗುತ್ತೆ, ಎಕ್ಸ್ಪ್ಯಾಂಡ್ ಆಗುತ್ತೆ. ಯಾಕೆ ಎಕ್ಸ್ಪ್ಯಾಂಡ್ ಆಗ್ತಾ ಇದೆ ಸರ್, ಅಲ್ಲಿ ಟ್ರಾನ್ಸಿಷನಲ್ ಎಪಿಥೀಲಿಯಮ್ ಇದೆ, ಟ್ರಾನ್ಸಿಷನಲ್ ಎಪಿಥೀಲಿಯಮ್ ಇದೆ. ಓಕೆ, ಟ್ರಾನ್ಸಿಷನಲ್ ಎಪಿಥೀಲಿಯಮ್ ಇದೆಲ್ಲ, ಅದಕ್ಕೋಸ್ಕರ ಇದು ಏನಾಗುತ್ತೆ, ಎಕ್ಸ್ಪ್ಯಾಂಡ್ ಆಗುತ್ತೆ ಆ್ಯಂಡ್ ಕಾಂಟ್ರ್ಯಾಕ್ಟ್ ಕೂಡ ಆಗುತ್ತೆ ವಿತ್ ದಿ ಮ್ಯೂಕೋಸಲ್ ಫೋಲ್ಡ್ಸ್ ಆ್ಯಂಡ್ ಟ್ರಾನ್ಸಿಷನಲ್ ಎಪಿಥೀಲಿಯಮ್. ಹೌದು ಸರ್. ಓಕೆ, ಸೊ ಇದ್ರ ಫಂಕ್ಷನ್ ನೀವು ನೆನ್ಪಿಡಿ, ಏನು ಮಾಡುತ್ತೆ, ಯೂರಿನ್ ಟ್ರಾನ್ಸ್ಪೋರ್ಟ್ ಮಾಡುತ್ತೆ, ಬ್ಯಾಕ್ ಫ್ಲೋ ಪ್ರಿವೆಂಟ್ ಮಾಡುತ್ತೆ, ಯೂರಿನ್ ಬ್ಯಾಕ್ ಆಗಬಾರ್ದು, ಬ್ಯಾಕ್ ರಿಟರ್ನ್ ಹೋಗಬಾರ್ದು, ಆ್ಯಂಡ್ ವಾಲ್ಯೂಮ್ ಚೇಂಜಸ್. ಇದು ಏನಾಗುತ್ತೆ, ಪ್ರೆಷರ್ ಜಾಸ್ತಿ ಆದಾಗ ಎಕ್ಸ್ಪ್ಯಾಂಡ್ ಆಗುತ್ತೆ. ಸೊ ಐ ಥಿಂಕ್ ನಿಮಗೆ ಈ ವಿಡಿಯೋ ಅರ್ಥ ಆಗಿರ್ಬೋದು. ಸೊ ನಿಮಗೆ ಈ ವಿಡಿಯೋ ಅರ್ಥ ಆಗಿದ್ದರೆ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ ಯು.